ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾಲ್ಯದಿಂದಲೇ ನಮ್ಮ ಪರಿಸರದ ಬಗ್ಗೆ ಮಕ್ಕಳಿಗೆ ಪ್ರಾಯೋಗಿಕ ಶಿಕ್ಷಣವನ್ನ ನೀಡುತ್ತಾ ಬಂದರೆ ಅವರು ಪ್ರಕೃತಿಯ ಮಹತ್ವವನ್ನು ಅರಿಯುತ್ತಾರೆ. ಹಾಗೆಯೇ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊರುತ್ತಾರೆ. ಮುಂದೆ ತಮ್ಮ ಜ್ಞಾನವನ್ನ ಇತರರಿಗೂ ಹಂಚಿ ಪ್ರಕೃತಿಯ ಜವಾಬ್ದಾರಿಯನ್ನ ತಮ್ಮ ಮೇಲೆ ಹಾಕಿಕೊಳ್ತಾರೆ. ಪ್ರಕೃತಿ ಶಿಕ್ಷಣ ಮಾದರಿಯ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವಿಭಾಗದ ಉಪವಲಯ ಅರಣ್ಯಾಧಿಕಾರಿ ಇಮ್ರಾನ್ ಪಟೇಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಾನನದಲ್ಲಿ ವಿಜ್ಞಾನ ಪಾಠ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ತರಗತಿಯಿಂದ ಹೊರಗಡೆ ಬಂದು ಪ್ರಾಯೋಗಿಕವಾಗಿ ಪ್ರಕೃತಿಯಲ್ಲಿ ಶಿಕ್ಷಣವನ್ನು ನೀಡೋದು ಬಹಳ ಒಂದು ಪ್ರಮುಖವಾದ ಅಂಶ, ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ, ಈ ರೀತಿಯ ಶಿಕ್ಷಣದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ. ಇದು ನನ್ನ ಒಂದು ಅನುಭವದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 2019ಕ್ಕೆ ಉಪವಲಯ ಅರಣ್ಯಾಧಿಕಾರಿಯಾಗಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಜಾಯ್ನ್ ಆಗಿದ್ದು. ಅದರ ಮುಂಚೆ ನಾನು ರಿಸರ್ಚರ್ ಆಗಿದ್ದೆ, ಹೊರಗಡೆ ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನಾನು ರಿಸರ್ಚ್ ಮಾಡುವಾಗ ಕೆಲವೊಂದು ಘಟನೆಗಳು ನನಗೆ ನೆನಪಾಗತ್ತೆ. ಅಲ್ಲಿ ಮಾಡುವಾಗ ನಾವೇನು ಮಾಡ್ತಾ ಇದ್ವಿ ಅದರದ್ದು ಮೂಲ ನಮ್ಮ ಪಠ್ಯಪುಸ್ತಕದಲ್ಲಿ ಅದು ಬಂದಿತ್ತು. ಆ ಟೈಮಲ್ಲಿ ಆ ಅರಿವು ಇಲ್ಲಾಗಿತ್ತು ನಮಗೆ. ಸೊ ಅದು ದಿನನಿತ್ಯದ ಪಠ್ಯಪುಸ್ತಕದ ಒಂದು ಭಾಗವಾಗಿ ನಾವು ಓದ್ಬಿಟ್ಟು ಹಿಂದ್ಗಡೆ ಬರುವ ಪ್ರಶ್ನೆ ಉತ್ತರಗಳನ್ನು ಓದ್ಬಿಟ್ಟು ಎಕ್ಸಾಮಿನಲ್ಲಿ ಬರೆದ್ಬಿಟ್ಟು ಪಾಸಾಗಿ ಮುಂದೆ ಬಂದ್ವಿ. ಸೊ ಆ ಥರ ಒಂದು ನಾನು ಅಂತ್ಯದಲ್ಲಿ ನಾವು ಸಂಶೋಧನೆ ಮಾಡುವಾಗ ಮತ್ತೆ ನಾನು ಪುನಃ ಪಠ್ಯಪುಸ್ತಕಕ್ಕೆ ಹೋಗಿ ಆ ಫೋಟೋಸಿಂಥಸಿಸ್ ಬಗ್ಗೆ, ಆ ಫಾರ್ಮುಲಾ ಬಗ್ಗೆ ಮತ್ತೆ ಅದನ್ನು ಪುನಃ ಮತ್ತೆ ನೋಡೋ ಪ್ರಸಂಗ ಬಂತು. ಆವಾಗ ನನಗೆ ಅನಿಸ್ತು, ಇದನ್ನು ನಾವು ಪರಿಸರದಲ್ಲಿ ಮಕ್ಕಳಿಗೆ ಅದನ್ನು ತಿಳಿಸ್ಕೊಟ್ರೆ ಅವರಿಗೆ ಒಂದು ಅನುಭವ ಬೆಳೆಯುತ್ತೆ, ಅನುಭವ ಆಧಾರಿತ ಒಂದು ಕಲಿಕೆ ಆಗತ್ತೆ. ಮತ್ತು ಇವೆಲ್ಲ ಸೈನ್ಸು, ಜಿಯೋಗ್ರಫಿ ಇವೆಲ್ಲ ಏನು ಬರುತ್ತೆ, ಹಿಸ್ಟ್ರಿ ಎಲ್ಲ ಏನು ಬರುತ್ತೆ, ಅದು ಮಕ್ಕಳಿಗೆ ಹೊರಗಡೆ ಹೇಳ್ಕೊಡುವಂಥ ವಿಷಯಗಳು, ಚಟುವಟಿಕೆ ಮೂಲಕ ಅಥವಾ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲಿಯಲ್ಲಿ ಹೇಳಬೇಕಾಗಿರೋ ವಿಷಯಗಳು. ಅದನ್ನು ನಾವು ಕನ್ಫೈನ್ಡ್ ಒಂದು 4 ಗೋಡೆಗಳ ಮಧ್ಯದಲ್ಲಿ ಅವರನ್ನು ಹೇಳ್ಕೊಡ್ತೀವಿ. ಮಕ್ಕಳು ಅದನ್ನೇ ಕಲಿತಾರೆ, ಪ್ರಶ್ನೆಗಳನ್ನು ಓದ್ತಾರೆ, ಉತ್ತರಗಳನ್ನು ಓದ್ತಾರೆ, ಅದನ್ನು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದನ್ನು ಎಲ್ಲಿ ನೋಡಬೇಕು, ಅವರು ಎಲ್ಲಿ ಅದನ್ನು ಅಪ್ಲೈ ಮಾಡಬೇಕು ಅಂತ ಅವರಿಗೆ ಆ ಸ್ಪಷ್ಟೀಕರಣನೇ ಇರೋದಿಲ್ಲ ಅವರಿಗೆ. ಸೊ ಈ ಕಾನ್ಸೆಪ್ಟು ಅಲ್ಲಿಂದ ಹುಟ್ಟು ಬಂದಿದ್ದು. ಆಮೇಲೆ ನಾನು ಇದು ಇಲಾಖೆ ಬರೋಕ್ಕಿಂತ ಮುಂಚೆ ಡಿಸ್ಕವರಿ ಚಾನೆಲಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಈ ಥರದ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗಿಗೆ ತುಂಬ ಒತ್ತು ಇತ್ತು ಅಲ್ಲಿ. ಸೊ ಇದೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಿಗೆ ಆವಾಗ ಪ್ರೋಗ್ರಾಮ್ಸನ್ನು ಮಾಡ್ತಿದ್ವಿ. ಆವಾಗ ನನಗೆ ಒಂದು ಅವಕಾಶ ಸಿಕ್ತು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡೋಕ್ಕೆ, ತುಂಬ. ಸೊ ಅಲ್ಲಿ ನಾನು ಮಾಡ್ಯೂಲ್ಸ್ಗಳನ್ನು ತಯಾರು ಮಾಡೋದು, ಆ ಥರದ್ದೆಲ್ಲ ಚಟುವಟಿಕೆಗಳಲ್ಲಿ ನಾನು ತೊಡಗಿಸ್ಕೊಂಡೆ. ಸೊ 2ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯ ಎಲ್ಲ ಸಿಲೆಬಸನ್ನು ಓದ್ಬಿಟ್ಟು ಎಷ್ಟರ ಮಟ್ಟಿಗೆ ನಾವು ಅದನ್ನು ಹೊರಗಡೆ ಔಟ್ಡೋರ್ ಎಜುಕೇಷನ್, ಔಟ್ಡೋರ್ ಎಕ್ಸ್ಪೀರಿಯನ್ಷಿಯಲ್ ಎಜುಕೇಷನ್ ಥರದಲ್ಲಿ ಅದನ್ನು ತಗೊಂಡು ಹೋಗ್ಬೋದು ಅಂತ ನಾನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು, ಸೊ ಬೇರೆ ಬೇರೆ ಥರದ ಮಾಡ್ಯೂಲ್ಸ್ಗಳನ್ನು ಮಾಡಿಬಿಟ್ಟು ಆವಾಗ ನಾನು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ. ಸೊ ಮಕ್ಕಳದು ಗ್ರಹಿಸುವಿಕೆ ತುಂಬ ಅಲ್ಲಿ ಇತ್ತು. ಸೊ ಏನು ಕ್ಲಾಸ್ ರೂಮಲ್ಲಿ ಅವರು ಫೋಟೋಸಿಂಥಸಿಸ್ ಆಗಲಿ, ಕಾರ್ಬನ್ ಎಮಿಷನ್ ಬಗ್ಗೆ ಆಗಲಿ, ಕಾರ್ಬನ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಆಗಲಿ ಏನು ಕಲಿತಾ ಇದ್ರು, ಆ ಒಂದು ಕಲಿಕೆ ಹೊರಗಡೆ ಔಟ್ಡೋರಲ್ಲಿ ಮಾಡಿದವಾಗ ತುಂಬ ಗ್ರಹಿಸುವಿಕೆ ತುಂಬ ಇತ್ತು, ಅವರು ಆಸಕ್ತಿ ತುಂಬ ತೋರಿಸ್ತಾ ಇತ್ತು. ಸೊ ಆ ಒಂದು ನನಗೆ ಆ ಒಂದು ಅನುಭವ ಅಲ್ಲಿ ನನಗೆ ತುಂಬ ಸಿಕ್ಕಿತು. ಸೊ 2019ರಲ್ಲಿ ನಾನು ಇಲಾಖೆ ಜಾಯ್ನ್ ಆದೆ. ಸೊ ಆ ನಂತರ ನಮ್ಮದು ಇಲಾಖೆಯ ಚಟುವಟಿಕೆಗಳಲ್ಲಿ, ಇಲಾಖೆಯ ಒಂದು ಸಂಶೋಧನೆ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಂಡೆ. ಸೊ ಈ ಪ್ರಕೃತಿ ಶಿಕ್ಷಣ ನೀಡೋದಕ್ಕೆ ಬೇರೆ ಬೇರೆ ಯಾವ ವಿಧಾನಗಳನ್ನು ಅನುಸರಿಸ್ತಾ ಇದ್ದೀರಿ? ಇದರಲ್ಲಿ ಮೇಡಮ್ ನನ್ನ ಪ್ರಕಾರ ಹೋದರೆ, ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಅದರಿಂದ ಹೋಗ್ತಾ ಇಲ್ಲ, ನನ್ನ ಅನುಭವದ ಪ್ರಕಾರ ಹೋದರೆ, ಸೊ ಇದನ್ನು ನಾವು 2 ಥರದಲ್ಲಿ ವಿಂಗಡಣೆ ಮಾಡ್ಬೋದು. ಒಂದು ಅನುಭವದಿಂದ ಕಲಿಕೆ ಮಾಡೋದು. ಈ ಅನುಭವ ಕಲಿಕೆಯಲ್ಲಿ ನಾವು ಹೇಳ್ಬೋದು ಈ ಚಾರಣ, ಪ್ರಕೃತಿ ಚಾರಣ. ಸೊ ಚಾರಣದ ಅದು ಏನಂದರೆ ಒಂದು ವಾವ್ ಫ್ಯಾಕ್ಟರನ್ನು ಕೊಡುತ್ತೆ ಮಕ್ಕಳಿಗೆ. ಒಂದು ಚಾರಣಕ್ಕೆ ಹೋಗಿ ಅವ್ರದ್ದಲ್ಲಿ ಇಂಟೆನ್ಷನ್ ಏನಿರುತ್ತೆ, ಆ ಪ್ರಕೃತಿ ಎಂಜಾಯ್ ಮಾಡಬೇಕು, ಮತ್ತು ಆ ಚಾರಣ ಮುಗಿಸೋದು, ಆ ಟೆರೇನ್ ಬಗ್ಗೆ. ಸೊ ಈ ಥರದಲ್ಲಿ ಅದು ಇರುತ್ತೆ. ಮತ್ತು ಈಗ ಝೂಗಳಿಗೆ ಹೀಗೆ ಒಂದು ವಾಕಿಗೆ ಹೋಗ್ತಾರೆ, ಆ ಪ್ರಾಣಿಗಳನ್ನು ನೋಡಿಬಿಟ್ಟು ಹೀಗಿದೆ ಪ್ರಾಣಿ, ವಾವ್ ಅಂತ ಹೇಳುತ್ತೆ. ಬಟ್ ಅಲ್ಲಿ ಕಲಿಕೆ ಅಂಶ ಏನಿದೆ ತುಂಬ ಕಮ್ಮಿ ಇರುತ್ತೆ.
ಇದು ಅನುಭವ ಆಧಾರಿತ ಕಲಿಕೆ ಏನಿದೆ ಅಲ್ಲ ಮೇಡಮ್, ಹ್ಮ್. ಅದರಲ್ಲಿ ತುಂಬ ಕಲಿಕೆಯ ಒಂದು ಅಂಶ ತುಂಬ ಇರುತ್ತೆ. Okay. ಇದರಲ್ಲಿ ಏನಾಗತ್ತೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ತೊಡ್ಕೊಂಡು, ಈಗ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅದರದ್ದು ಅಲ್ಲಿ ಬಯೋಡೈವರ್ಸಿಟಿ ಆಡಿಟ್ ಅಂತ ಮಾಡೋದು. ಹ್ಮ್. ಸೊ ಹೀಗೆ ಬೇರೆ ಬೇರೆ ಚಟುವಟಿಕೆ ಬೇರೆ ಮೂಲಕ- ಚಟುವಟಿಕೆಗಳನ್ನ ಚಟುವಟಿಕೆ ಕೊಡ್ಬೇಕಾಗತ್ತೆ ಕಲಿಕೆ. ಮಕ್ಕಳಿಗೆ. ಹಾ, ಹ್ಮ್. ಸೊ ಅವಾಗ ಅವರು ಇಂಟ್ರೆಸ್ಟ್ ಲೆವೆಲ್ ಬೆಳೆಯುತ್ತೆ, ಹ್ಮ್. ಮತ್ತೆ ಅದನ್ನ ಮಾಡಬೇಕು ಅಂತ ಅದನ್ನ ಅನ್ಸುತ್ತೆ. ಗ್ರಹಿಸುವ ಶಕ್ತಿ ಹಾ, ಅವ್ರಿಗೆ ಬರುತ್ತೆ. ಯಾವ್ದಾವ್ದನ್ನ ಮಾಡ್ಬೇಕು, ನಾವು ಹಾ, ಯಾವ್ದನ್ನ ಮಾಡಬೇಕು ನೋಡ್ಬೇಕು ಅಂತ. ಆ ಚಟುವಟಿಕೆಯನ್ನ ನೀವು ಕರಿಕ್ಯುಲಮ್ಗೆ ಲಿಂಕ್ ಮಾಡಿಬಿಟ್ರೆ, ಅವರು ದಿನನಿತ್ಯ ಪಠ್ಯಪುಸ್ತಕದ ಇದರಲ್ಲಿ ಲಿಂಕ್ ಮಾಡಿದ್ರೆ ಅವರು ಇನ್ನೂ ಗ್ರಹಿಸುವಿಕೆ ತುಂಬಾ ಆಗತ್ತೆ. ಓ ಓಕೆ, ನಾನು ಪಠ್ಯಪುಸ್ತಕದಲ್ಲಿ ಕಲಿತಾ ಇದ್ದೀನಿ ಇದು, ಸೊ ಇಲ್ಲಿ ಇದು ಇದೆ ಅಂತ. ಸೊ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಿಮಗೆ, ಹ್ಮ್. ನಮ್ಮ ಈಗ ಕಾರ್ಬನ್ ಹೇಳ್ತೀವಿ, ಕಾರ್ಬನ್ ಎಲ್ಲಿ ಸ್ಟೋರ್ ಆಗತ್ತೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಹ್ಮ್. ಅದು ಆಸ್ ಅ ಫಾರ್ಮ್ ಆಫ್ ಅ ವುಡ್ ಹ್ಮ್. ಸ್ಟೋರ್ ಆಗತ್ತೆ ಕಾರ್ಬನ್. ಹ್ಮ್. ಸೊ ಅದನ್ನೇ ಮತ್ತೆ ಈ ವೈಲ್ಡ್ ಫೈರ್ಸ್ ಆದವಾಗ ಆ ಕಾರ್ಬನ್ ಸ್ಟೋರ್ ಆಗಿರೋ ವುಡ್ ಆಗಿ ಸ್ಟೋರ್ ಆಗಿರೋ ಕಾರ್ಬನ್ನೇ ಮತ್ತೆ ಎಮಿಟ್ ಆಗಿಬಿಟ್ಟು ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗಿ ಇದಾಗತ್ತೆ. ಹೌದು. ಸೊ ವೈಲ್ಡ್ ಫೈರ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ಈ ಒಂದು ಅವರಿಗೆ ಹೇಳಿದವಾಗ ಅವ್ರು ಅದನ್ನ ಪ್ರಕೃತಿಯಲ್ಲಿ ಅದನ್ನು ಕ್ವಾಂಟಿಫೈ ಮಾಡಿದವಾಗ, ಒಂದು 4-5 ಮರನ ಅಳತೆ ಮಾಡಿಬಿಟ್ಟು ಅದನ್ನ ಇದು ಮಾಡಿಬಿಟ್ಟು ಆ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾದಲ್ಲಿ ಹಾಕ್ಬಿಟ್ಟು ಇಷ್ಟು ಕಾರ್ಬನ್ ಸ್ಟೋರ್ ಆಗಿದೆ ಒಂದು ಗಿಡದಲ್ಲಿ, ಒಂದು ಮರದಲ್ಲಿ ಇಷ್ಟು ಕಾರ್ಬನ್ ಸ್ಟೋರ್ ಆಗಿದೆ ಅಂತ ಅವರಿಗೆ ಅದನ್ನ ನೋಡಿದವಾಗ ಅವರಿಗೆ ಗೊತ್ತಾಗತ್ತೆ, ಓ ಓಕೆ, ನಾನು ಇಷ್ಟು ಗಿಡ ಬೆಳೆಸಿದ್ರೆ ಎಷ್ಟು ಕಾರ್ಬನ್ ಸ್ಟೋರ್ ಆಗ್ಬೋದು, ಎಷ್ಟು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಕಮ್ಮಿ ಆಗ್ಬೋದು. ಹೌದು. ಸೊ ಆ ಥರದಲ್ಲಿ ಅವರು ಯೋಚನೆ ಹೋಗುತ್ತೆ. ಮತ್ತೆ ಈ ವೈಲ್ಡ್ ಫೈರ್ಸು ಇದ್ರ ಬಗ್ಗೆ ಎಲ್ಲ ಅವರಿಗೆಲ್ಲ ತುಂಬ ಅರಿವು ಆಗತ್ತೆ. ಸೊ ಆವಾಗ ವೈಲ್ಡ್ ಫೈರ್ಸ್ ಬಗ್ಗೆ ಎಜುಕೇಶನ್ ಆಗತ್ತೆ ಅವರಿಗೆ. ಸೊ ಈ ಥರದಲ್ಲಿ ಆ ಒಂದು ಕಲಿಕೆ, ಅನುಭವ ಆಧಾರಿತ ಕಲಿಕೆ. ಈ ಅನುಭವ ಆಧಾರಿತ ಕಲಿಕೆಯಲ್ಲಿ ನಮ್ಮಲ್ಲಿ ನಮ್ಮದು ಟ್ರೀ ಪಾರ್ಕ್ಸ್ ಇದೆ, ಮತ್ತು ನಮ್ಮ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅದಕ್ಕಂತ ಕ್ಯಾಂಪ್ಸ್ಗಳಿದ್ದಾವೆ. ಸೊ ನೇಚರ್ ಎಜುಕೇಷನ್ ಕ್ಯಾಂಪ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಆ ಥರ ಒಂದು ಸ್ಥಳಗಳಲ್ಲಿ ಈ ಥರದ ಅನುಭವ ಆಧಾರಿತ ಕಲಿಕೆಯನ್ನು ನಾವು ಆಯೋಜಿಸಿದರೆ ಸೊ ಮಕ್ಕಳು ತುಂಬ ಬರೋಕ್ಕೆ ಇಷ್ಟಪಡ್ತಾರೆ ಮತ್ತು ಕಲಿಯೋಕ್ಕೆ ಇಷ್ಟಪಡ್ತಾರೆ. ಸೊ ಯಾಕಂದರೆ ಅವ್ರದ್ದು ಅದು ಸಿಲೆಬಸ್ಸಿಗೆ ಲಿಂಕ್ ಆಗಿದೆ, ಮತ್ತು ಅಲ್ಲಿ ಅನುಭವ ಒಂದು ಸಿಗ್ತಾ ಇದೆ ಅವರಿಗೆ. ಸೊ ಈ ಥರದಲ್ಲಿ ನಮ್ಮ ಶಿಕ್ಷಣ, ಪರಿಸರ ಶಿಕ್ಷಣ ಈ ದೆಸೆಯಲ್ಲಿ ಮುಂದೆ ಹೋದರೆ ತುಂಬ ಒಂದು ಅರಿವು ಮೂಡಿಸುವುದು ತುಂಬ ಈಸಿ ಮತ್ತು ತುಂಬ ಒಂದು ಇಂಪ್ಯಾಕ್ಟ್ ಆಗತ್ತೆ ಮೇಡಮ್. ಸೊ ಈ ಬೇಸಿಗೆ ರಜಾ ಬಂದಾಗ್ಲೂ ಈಗ ಎಲ್ಲಾರು ಒಂದು ಸಮ್ಮರ್ ಕ್ಯಾಂಪ್ ಅಂತ ಹಾಕೋದಕ್ಕೆ ಎಲ್ಲಾರು ಪೇರೆಂಟ್ಸ್ ಮುಂದೆ ಇರ್ತಾರೆ. ಹೌದು. ಅಂತ ಟೈಮಲ್ಲಿ ಈ ಒಂದು ಪ್ರಕೃತಿ ಕಲಿಕೆ ಏನಿದೆ, ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಳೋ ಅಂತ ಮಕ್ಕಳಿಗೆ ಯಾವ ರೀತಿ ಬೇಸಿಗೆ ಶಿಬಿರಗಳನ್ನ ನಡೆಸ್ತೀರಾ? ಯಾವ ಬದಲಾವಣೆಗಳನ್ನ ನಾವಲ್ಲಿ ಕಾಣಬಹುದು? ನಮ್ಮಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಹೊಸ ಯೋಜನೆಯನ್ನು ನಾವು ಒಂದು ರೂಪ ಮಾಡಿದ್ವಿ. ಅವಾಗಿನ ಹಿರಿಯ ಅಧಿಕಾರಿ ನಮಗೆ ಸಪೋರ್ಟ್ ಮಾಡಿದರು. ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ನಾವು ಹಂಚಿಕೊಂಡವಾಗ ಸೊ ಅವರು ಆಯಿತು ಮಾಡಿ ನೋಡೋಣ ಹೇಗಿರತ್ತೆ ಅಂತ. ಸೊ 2022ರಲ್ಲಿ ನಾವು ಒಂದು ಕ್ಯಾಂಪನ್ನು ಸ್ಟಾರ್ಟ್ ಮಾಡಿದ್ವಿ, ಕಿಡ್ ಫಾರೆಸ್ಟರ್ ಅಂತ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ. ಬರೀ ಮಕ್ಕಳಿಗಷ್ಟೇನಾ ಇದು ದೊಡ್ಡವರನ್ನ ಕೂಡ ನೀವು? ಇಲ್ಲ ಮೇಡಮ್, ಇದನ್ನ ನಾವೀಗ ಮಕ್ಕಳಿಗೋಸ್ಕರ ನಾವು ಕನ್ಸಿಡರ್ ಮಾಡಿಬಿಟ್ಟು ಮಕ್ಕಳನ್ನ ಒಂದು ಕೇಂದ್ರ ಬಿಂದುವಾಗಿ ಇಟ್ಕೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಕಾರ್ಯಕ್ರಮ. ಸೊ 2012ರಲ್ಲಿ ಇದು ಒಂದು ಸ್ಟಾರ್ಟ್ ಆಗಿತ್ತು. ಇಲ್ಲಿ ನಮ್ಮ ಉದ್ದೇಶ ಏನಿದೆ ಅಂದರೆ ನಗರ ಪ್ರದೇಶದಲ್ಲಿ ಇರುವ ಮಕ್ಕಳಿಗೆ ನಮ್ಮ ಕಾಡುಗಳು ಹೇಗಿದ್ದಾವೆ, ಕಾಡಂಚಿನಲ್ಲಿ ಇರುವ ಜನಗಳು ಹೇಗೆ ಬದುಕ್ತಾ ಇದ್ದಾರೆ, ಮತ್ತು ವನ್ಯಜೀವಿ ಅಂದರೆ ಏನು, ಅವುಗಳನ್ನು ಹೇಗೆ ಗುರ್ತಿಡಿಯೋದು, ಹೇಗೆ ಅದನ್ನು ನಾವು ನೋಡಬೇಕು, ಹೇಗೆ ಅವರ ಒಂದು ಆವಾಸ ಸ್ಥಾನದಲ್ಲಿ ಇದ್ದವಾಗ ನಾವು ಹೇಗೆ ಬಿಹೇವ್ ಮಾಡಬೇಕು. ಸೊ ಅದನ್ನೆಲ್ಲ ಆಧಾರಿತವಾಗಿ ಒಂದು 2022ರಲ್ಲಿ ಒಂದು ಫಸ್ಟ್ ಕ್ಯಾಂಪನ್ನು ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಕಿಡ್ ಫಾರೆಸ್ಟ್ ಸ್ಟಾರ್ಟ್ ಆಗಿದ್ದು 2022ರಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ. ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮಕ್ಕಳು ಆಬ್ವಿಯಸ್ಲಿ ನಮ್ಮ ಮುಂಬೈಯಿಂದ, ಬೆಂಗಳೂರಿಂದ, ಸೊ ಈ ಥರ ಬೃಹತ್ ನಗರದಿಂದ ಎಲ್ಲ ನಾವು ಅಪ್ಲಿಕೇಶನ್ ಔಟ್ ಮಾಡಿದ್ವಿ. ಅವರೆಲ್ಲ ಬಂದರು. ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು. ಸರಿಸುಮಾರು 160 ಮಕ್ಕಳು ಆ ವರ್ಷ ಭಾಗವಹಿಸಿದ್ರು. ಬ್ಯಾಚಸ್ ಆಗಿ ನಾವು ಮಾಡಿದ್ವಿ. ಸೊ ಒಂದು ಬ್ಯಾಚಲ್ಲಿ 30 ಮಕ್ಕಳು ಅಂತ ಇಟ್ಕೊಂಡ್ಬಿಟ್ಟು ಇದು ಮಾಡಿದ್ವಿ. ಸೊ ಆ ಕ್ಯಾಂಪಲ್ಲಿ ಎಲ್ಲ ಬೇರೆ ಬೇರೆ ಥರ ಕಲ್ಚರಲ್ ಆಸ್ಪೆಕ್ಟು ಇಟ್ಟಿದ್ವಿ, ವಿಲೇಜ್ ವಿಸಿಟ್ ಇಟ್ಟಿದ್ವಿ, ಮತ್ತು ಅನುಭವ ಆಧಾರಿತವಾಗಿ ನಾವು ಜೇನು ಸಾಕಾಣಿಕೆ ಅದನ್ನೆಲ್ಲ ಒಂದು ಇದು ಮಾಡಿದ್ವಿ. ಸೊ ಫೋಟೋಸಲ್ಲಿ ನೋಡ್ಬೋದು ತಾವು, ಜೇನು ಸಾಕಾಣಿಕೆ. ಮಕ್ಕಳಿಗೆ ಜೇನು ಅನ್ನೋದೇ ಒಂದು ಭಯ ಇತ್ತು. ಆ ಜೇನು ಹೆಂಗೆ ಮಾರ್ಪಾಡಾಯಿತು ಅಂದರೆ
ಲಾಸ್ಟಿಗೆ ಅವರು ಆ ಫ್ರೇಮನ್ನು ಜೇನ್ ಇದ್ದಿದ್ದ ಫ್ರೇಮನ್ನು ತನ್ನ ಹತ್ರಕ್ಕೆ ಹಿಂಗೆ ಹಿಡಿಯೋ ಹಂಗೆ ಅಷ್ಟು ಬದಲಾವಣೆ ಆಯಿತು. ಮತ್ತೆ ಪರಿಸರ ಅನ್ನೋದು ಗೊತ್ತೇ ಇಲ್ಲದ ಮಕ್ಕಳಿಗೆ ಪರಿಸರ ಅನ್ನೋದು ಏನು ಅಂತ ಗೊತ್ತಾಯ್ತು. ನಗರದಲ್ಲಿರೋರ್ಗಂತೂ ಗೊತ್ತೇ ಇರಲ್ಲ ಹೌದು ಪರಿಸರ ಆಗ್ಲಿ, ಹೌದು, ಕಾಡಾಗ್ಲಿ, ಹೌದು, ಅಲ್ಲಿನ ಜೀವಿಗಳಾಗ್ಲಿ, ಅದ್ರ ಬಗ್ಗೆ ಯಾವುದೇ ಒಂದು ಹೌದು ಜ್ಞಾನ ಇರಲ್ಲ, ಬರೀ ಪುಸ್ತಕದಲ್ಲಷ್ಟೇ ಹೌದು ನೋಡಿರ್ತಾರೆ. ಹೌದು. ಮತ್ತೆ ಸಂರಕ್ಷಿತ ಪ್ರದೇಶ ಒಂದು ಯುನಿಕ್ ಅದು. ಹೌದು. ಸೊ ಅದ್ರ ಯುನಿಕ್ನೆಸ್ ಗೊತ್ತಾಯ್ತು. ಅದ್ರಲ್ಲಿ ಇನ್ನೂ ಜೀವ ವೈವಿಧ್ಯತೆ ಇನ್ನೂ ಹೆಚ್ಚಾಗಿ ಜಾಸ್ತಿ ಕಾಣ್ಬೋದು ನಾವು. ಇನ್ನೂ ಜಾಸ್ತಿಯಾಗಿ ಕಾಣುತ್ತೆ. ಯಾಕಂದ್ರೆ ನಾವು ಅಲ್ಲಿ ಯಾವುದೇ ತರದ ಚಟುವಟಿಕೆ ಇರೋದಿಲ್ಲ, ಬರೀ ಅಲ್ಲಿ ಸಂರಕ್ಷಣೆಗೆ ಒತ್ತು ಅಷ್ಟೇ ನೀಡ್ತಾ ಇರ್ತೀವಿ ಸಂರಕ್ಷಿತ ಪ್ರದೇಶದಲ್ಲಿ. ಸೊ ಆ ಸಂರಕ್ಷಿತ ಪ್ರದೇಶದಲ್ಲಿ ಏನೇನು ಯಾವ ತರ ಜೀವ ವೈವಿಧ್ಯತೆ ಇದೆ, ಸೊ ಅದನ್ನೆಲ್ಲ ಅವರು ಕಂಡುಕೊಂಡ್ರು. ಮತ್ತೆ ಈ ಕಾಡಿನಂಚಿನಲ್ಲಿರುವ ಜನಗಳು ಹೇಗೆ ವಾಸಿಸ್ತಾರೆ. ಈಗ ಸಂರಕ್ಷಿತ ಪ್ರದೇಶದಲ್ಲಿ ಕೆಲವೊಂದು ನಮ್ಮ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾವು ಕೆಲವೊಂದು ಅವರಿಗೆ ಸೌಲಭ್ಯಗಳನ್ನು ನಾವು ನೀಡಕ್ ಆಗೋದಿಲ್ಲ. ಸೊ ಆ ನೀಡಕ್ ಆಗದೆ ಇರೋ ಸಮಯದಲ್ಲಿ ಅವ್ರು ಹೇಗೆ ಅದನ್ನ ಸಸ್ಟೈನೇಬಲ್ ಲಿವಿಂಗ್ ಅಂತ ನಾವು ಇನ್ನು ಹೇಳ್ತೀವಿ ಇಲ್ಲಿ, ಅವರಲ್ಲಿ ಮಾಡಿ ತೋರಿಸ್ತಾರೆ. ಸೊ ಅದನ್ನ ಮಕ್ಕಳು ನೋಡಿದವಾಗ ಅವ್ರಿಗೆ ಗೊತ್ತಾಯ್ತು ಈ ಲಿಮಿಟೆಡ್ ರಿಸೋರ್ಸ್ ಅಲ್ಲಿ ಜನ ಹೇಗೆ ಬಾಳ್ತಾ ಇದ್ದಾರೆ ಅಂತ. ಇವರಿಗೆ ಇಲ್ಲಿ ಇಷ್ಟೊಂದು ಐಷಾರಾಮಿ ಒಂದು ಜೀವನ ಇದ್ದು ಅವ್ರು ಇನ್ನೂ ನಮಗೆ ಬೇಕು ಬೇಕು ಅಂತ ಇದಿರ್ತಾರೆ. ಮತ್ತೆ ರಿಸೋರ್ಸ್ ರೆಸ್ಪೆಕ್ಟ್ ಏನಿದೆ ಇಲ್ಲಿ ಇರೋದಿಲ್ಲ. ಸೊ ಅವರಿಗೆ ಆ ಒಂದು ಅಲ್ಲಿ ಅವ್ರ ಜೊತೆ ತೊಡಗಿ ಅವ್ರ ಜೊತೆ ಮಾಡಿದವಾಗ ಬೆರೆತಾಗ ಅವರಿಗೆ ಗೊತ್ತಾಯ್ತು ಸಸ್ಟೈನೇಬಲ್ ಲಿವಿಂಗ್ ಅಂದ್ರೆ ಏನು ಅಂತ. ಸೊ ನಾವು ಲಾಸ್ಟ್ ಡೇ ಒಂದು ಕ್ಯಾಂಪಿನ ಲಾಸ್ಟ್ ಡೇ ಅವರು ಪೇರೆಂಟ್ಸಿಗೂ ಕರಿತೀವಿ, ನಾವು ಮಕ್ಕಳ ಪೇರೆಂಟ್ಸಿಗೆ ಕರಿತೀವಿ. ಮಕ್ಕಳ ಪೇರೆಂಟ್ಸ್ ಮುಂದೆ ಅವ್ರ ಅನುಭವವನ್ನು ಹೇಳ್ಕೊಡ್ತಾರೆ. ಸೊ ಅದರಲ್ಲಿ ಒಬ್ರು ಅನುಭವವನ್ನು ಹೇಳ್ಕೊಂಡ್ರು. ಏನು ನಾವು ಕಂಡುಕೊಂಡ್ವಿ, ನಾವು ಎಷ್ಟು ರಿಸೋರ್ಸ್ ಹಾಳು ಮಾಡ್ತಾ ಇದ್ದೀವಿ, ಎಷ್ಟು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಂದು ರಿಸೋರ್ಸ್ಗಳಿಗೆ. ಸೊ ಅದನ್ನೆಲ್ಲ ಹೇಳಿದವಾಗ ಮಕ್ಕಳ ಜೊತೆ ಪೇರೆಂಟ್ಸು ಅರಿವು ಆಯಿತು, ಪೇರೆಂಟ್ಸಿಗೂ ಅರಿವು ಆಯಿತು. ಸೊ ಇಲ್ಲಿ ನೀವು ಅಂದ್ರೆ ದೊಡ್ಡವ್ರಿಗೂ ಕೂಡ ಶಿಕ್ಷಣದ ಮಾದರಿನ ಏನಾದರೂ ಹೆಚ್ಚು ಕೊಡಬೇಕು ಅನ್ನೋದೇನಾದ್ರೂ ಇದೆಯಾ ಮುಂದಿನ ಯೋಜನೆಗಳಲ್ಲಿ? ಮುಂದಿನ ಒಂದು ಯಾಕಂದ್ರೆ ಇಷ್ಟುವರೆಗೂ ಮಕ್ಕಳಂತೂ ಇವಾಗ ಕಲಿಲೇಬೇಕು ಬಿಡಿ, ಇದು ಕಂಪಲ್ಷನ್ ಅಂತಾನೆ ಹೇಳ್ಬೋದು, ಹೇಳ್ಬೇಕು. ಯಾಕಂದ್ರೆ ಜವಾಬ್ದಾರಿ ಅದು, ಪರಿಸರದ ಬಗ್ಗೆ ತಿಳಿಸ್ಕೊಡೋದು ನಮ್ದು ಕರ್ತವ್ಯ, ಅವ್ರಿಗೂ ಜವಾಬ್ದಾರಿ ಇದೆ. ಇನ್ನು ಇದುವರೆಗೂ ಕಲಿದೇ ಇರೋರು ಮಕ್ಕಳು, ದೊಡ್ಡವ್ರಿಗೂ ಕೂಡ ಆಸಕ್ತಿ ಇದ್ದವರು ಕೂಡ ಈ ಪ್ರಕೃತಿ ಶಿಕ್ಷಣವನ್ನ ಪಡೆಯೋದಕ್ಕೆ ಅವಕಾಶ ಇದೆಯಾ? ಇದೆ ಮೇಡಮ್. ಈಗ ನಾವು ಅದೇ ಮತ್ತೆ ನಾವು 2ನೇ ಕ್ಯಾಂಪ್ ಮಾಡಿದ್ವಿ. 2ನೇ ಕ್ಯಾಂಪಲ್ಲಿ ನಾವು ಪಕ್ಷಿಗಳನ್ನ ಒಂದು ಕೇಂದ್ರ ಬಿಂದುವಾಗಿ ಇಟ್ಕೊಂಡ್ಬಿಟ್ಟು ಮಾಡಿದ್ವಿ. ಸೊ ಪಕ್ಷಿಗಳನ್ನು ನಾವು ಹೇಗೆ ಕಲಿಬೋದು, ಸೊ ಹೇಗೆ ಒಂದು ಸೈಂಟಿಫಿಕ್ ರೂಪದಲ್ಲಿ ಹೇಗೆ ಕಲಿಬೋದು ಅಂತ ಎಲ್ಲ ಅದನ್ನ ರೂಪ ಮಾಡಿದ್ವಿ. ನಮ್ದು ವರ್ಕ್ ಬುಕ್ ನೋಡ್ಬೋದು ನೀವು. ಸೊ ವರ್ಕ್ ಬುಕ್ ಅಲ್ಲಿ ಸೈಂಟಿಫಿಕ್ ಎನ್ಕ್ವೈರಿ ಹೇಗೆ ಮಾಡಬೇಕು, ಒಂದು ಪಕ್ಷಿಗಳನ್ನ ದಾಖಲೀಕರಣ ಹೇಗೆ ಮಾಡ್ಬೋದು ಅಂತ. ಇಲ್ಲಿ ಒಬ್ರು DRDOದಲ್ಲಿ ಒಬ್ರು ಸೈಂಟಿಸ್ಟ್ ಇದ್ರು, ಅವರು ಮಗ ಒಬ್ರಿಗೆ ಹಾಕಿದ್ರು ಈ 2ನೇ ಕ್ಯಾಂಪಿಗೆ. ನಮ್ಮ 2023ರಲ್ಲಿ ನಡೆದಿದ್ದು ಬೇಸಿಗೆ ಶಿಬಿರದಲ್ಲಿ. ಸೊ ಅಲ್ಲಿ ಹಾಕಿದವಾಗ ಫಸ್ಟ್ ಅವರು ಬಂದಾಗ ಅವರು ಪೇರೆಂಟ್ಸ್ ಹೇಳ್ತಾ ಇದ್ರು, ನನ್ನ ಮಗನಿಗೆ ಕಾಗೆ ಮತ್ತು ಪಾರಿವಾಳ 2 ಪಕ್ಷಿ ಗೊತ್ತಿತ್ತು, ಇವತ್ತೇ ಆ ಕೂಗಿನ ಮೂಲಕನೂ ಪಕ್ಷಿ ಗುರ್ತಿಡಿಸೋಕೆ ಇದು ಮಾಡ್ತಾ ಇದ್ದಾರೆ. ಮತ್ತೆ ಲೇಟಾಗಿ ಏಳುವ ಹುಡುಗ ಇವತ್ತೇ ಬೆಳಗ್ಗೆ 6:30 ಎದ್ಬಿಟ್ಟು ಪಕ್ಷಿಗಳನ್ನ ನೋಡ್ತಾ ಇದ್ದಾನೆ, ಕಿಟಕಿಯಿಂದ ಗುರ್ತಿಸ್ತಾ ಇದ್ದಾನೆ, ಪಟ್ಟಿ ಮಾಡ್ತಾ ಇದ್ದಾನೆ. ಅದನ್ನ ಹೇಗೆ ಎಲ್ಲಿಂದ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾನೆ, ಪ್ರಶ್ನೆ ಹಾಕ್ತಾ ಇದ್ದಾನೆ. ಮುಂಚೆ ಪ್ರಶ್ನೆ ಹಾಕೋದು ಇಲ್ಲಾಗಿತ್ತು, ಈಗ ಪ್ರಶ್ನೆ ಹಾಕ್ತಾ ಇದ್ದಾನೆ, ನಂಗೂ ಕೇಳ್ತಾ ಇದ್ದಾನೆ. ಈಗ ಅವನನ್ನ ನೋಡಿ ನಾನು ಇಂಥದ್ದೊಂದು ಕಲಿಕೆ ಮಾಡಬೇಕು, ಇಂಥದ್ದೊಂದು ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ದಯವಿಟ್ಟು ನಮಗೆ ಒಂದು ಈ ತರ ಒಂದು ಶಿಬಿರ ಮಾಡಿ ನಾವು ಕಲಿಬೇಕು. ಯಾಕಂದ್ರೆ ಮಕ್ಕಳಿಗೆ ನಾವು ಏನಾದ್ರು ಹೇಳ್ಬೇಕಂದ್ರೆ ನಮಗೂ ಒಂದು ಇನ್ಫಾರ್ಮೇಶನ್ ಇರಬೇಕು, ಎಲ್ಲಿಂದಾದ್ರೂ ತೆಗಿಬೇಕು ಅಂತ, ಎಲ್ಲಿಂದ ಅದನ್ನ ನಾವು ಪಡ್ಕೋಬಹುದು ಅಂತ ಒಂದು ನಮ್ಗೆ ಅರಿವು ಇರಬೇಕು. ಸೊ ಅದಕ್ಕೋಸ್ಕರ ಆದ್ರೂ ಮಾಡಿ ನಮಗೆ ಅಂತ ಪೇರೆಂಟ್ಸ್ ಕಡೆಯಿಂದ ನಮ್ಗೆ ಇದು ಬೇಡಿಕೆ ಇಟ್ಟಿದ್ದಾರೆ. ಸೊ ಈ ಒಂದು 24ರ ಶಿಬಿರದಲ್ಲಿ ಒಂದಾದ್ರೂ ಪೇರೆಂಟ್ ಚೈಲ್ಡ್ ಒಂದು ಶಿಬಿರ ಇಡಬೇಕಂತ, ಕ್ಯಾಂಪ್ ಮಾಡ್ಬೇಕಂತ ಒಂದು ಯೋಚನೆ ಇದೆ ಮಾಡಿ, ಯಾಕಂದ್ರೆ ಅವ್ರಿಗೂ ಬೇಕಾಗತ್ತೆ. ಹೌದು ಮೇಡಮ್. ಮತ್ತೆ ಪೇರೆಂಟ್ ಚೈಲ್ಡ್ ಬಾಂಡಿಂಗ್ ಇರುತ್ತೆ ಇದರಲ್ಲಿ. ಈ ನಾವು ಒಂದು ಏನು ಯೋಚನೆ ಮಾಡ್ತಾ ಇದೀವಿ 24ಕ್ಕೆ, ಸೊ ಅದರಲ್ಲಿ ಪೇರೆಂಟ್ ಚೈಲ್ಡ್ ಬಾಂಡಿಂಗು ಪ್ಲಸ್ ಮತ್ತೆ ಮಕ್ಕಳ ಜೊತೆಯಲ್ಲೇ ಪೇರೆಂಟ್ಸ್ಗಳು ಹೇಗೆ ಕಲಿಬಹುದು ಅಂತ. ಮತ್ತೆ ಇವಾಗ ನಾವು ನೋಡೋದಾದ್ರೆ ಸಾಮಾಜಿಕ ಮಾಧ್ಯಮಗಳು ಕೂಡ ಒಂದು ಹೆಚ್ಚಿನ ಸದ್ದು ಮಾಡ್ತಾ ಇದಾವೆ. ಎಸ್ ಮೇಡಮ್. ವರ್ಚುವಲ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು. ಈ ಒಂದು ತಂತ್ರಜ್ಞಾನವನ್ನ ಬಳಸಿ ಈ ಪ್ರಕೃತಿ ಶಿಕ್ಷಣವನ್ನ ನೀಡೋ
ಒಂದು ಏನಾದರೂ ಯೋಜನೆ ಏನಾದರೂ ಇದೆಯಾ? ಹೇಗೆ ಬಳಸ್ಕೊಳ್ತೀರಾ ತಂತ್ರಜ್ಞಾನವನ್ನು? ತಂತ್ರಜ್ಞಾನ ಮೇಡಮ್ ಈಗ ನಾವು ಆ್ಯಸ್ ಅ ಇನ್ಫಾರ್ಮೇಷನ್ ಪ್ಯಾಂಫ್ಲೆಟ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನಮ್ಮ ಇದು ಸಂರಕ್ಷಿತ ಪ್ರದೇಶದಿಂದ ಸೊ ಇನ್ಫಾರ್ಮೇಷನ್ ಅದರ ಹ್ಯಾಬಿಟ್ಯಾಟು, ವಾಸಸ್ಥಾನ ಹೇಗಿರುತ್ತೆ, ಒಂದು ಜೀವಿ, ಸೊ ಈ ಒಂದು ಜೀವಿ ಹೇಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದು ಯಾವ ಶೆಡ್ಯೂಲಲ್ಲಿರುತ್ತೆ, ಆ ಥರ ಎಲ್ಲ ಬೇಸಿಕ್ ಇನ್ಫಾರ್ಮೇಷನಿಂದ ಒಂದು ಪ್ಯಾಂಫ್ಲೆಟ್ಸ್ ಎಲ್ಲ ಮಾಡಿಬಿಟ್ಟು ಸೊ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಅದನ್ನು ಔಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಬಿಟ್ಟು ಮತ್ತೆ ಬೇರೆ ಒಂದು ಡಿಜಿಟಲ್ ಮಾಧ್ಯಮ ನಾವು ವರ್ಚುವಲ್ ಲರ್ನಿಂಗ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈ ವರ್ಷ ಮಾಡಬೇಕು ಅಂತ. ಅಂದರೆ ಒಂದು ಸಫಾರಿ ಹೋಗೋ ಮುಂಚೆ, ಒಂದು ವೈಲ್ಡ್ ಲೈಫ್ ಸಫಾರಿಗೆ ಹೋಗೋಕ್ಕಿಂತ ಮುಂಚೆ ಸೊ ಅಲ್ಲಿ ಏನೆಲ್ಲ ನೋಡಬಹುದು, ಏನೆಲ್ಲ ನೋಡಬೇಕು, ಸೊ ಅದನ್ನೆಲ್ಲ ಒಂದು ವರ್ಚುವಲ್ ಲರ್ನಿಂಗ್ ಪ್ರಕಾರ ಮೂಲಕ ಮೊದಲನೇ ಅದನ್ನು ತೋರಿಸಿ ಸಫಾರಿಗೆ ಹೋದವಾಗ ಅವರಿಗೆ ಒಂದು ಅರಿವು ಇರುತ್ತೆ. ಓಕೆ, ನಾನು ಸಫಾರಿಯಲ್ಲಿ ಇದನ್ನು ನೋಡಲಿ, ಇದನ್ನು ನೋಡಬೇಕು. ಯಾಕಂದರೆ ಬ್ಲೈಂಡ್ಲಿ ಸಫಾರಿಗೆ ಹೋಗ್ಬಿಡ್ತೀವಿ, ಅಲ್ಲಿ ಏನು ಕಾಣದೇ ಇದ್ದಾಗ ಬೇಸರ ಆಗ್ಬಿಡುತ್ತೆ. ಬಟ್ ಅಲ್ಲಿ ನೋಡೋವಂಥ ಅಂಶಗಳು ತುಂಬ ಇರುತ್ತೆ. ಸೊ ಆ ಥರ ಒಂದು ವರ್ಚುವಲ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಮಾಡ್ಬೇಕಂತ ತುಂಬ ಬಹಳ ಒಳ್ಳೆ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು ಇದು. ಹಾಗಾಗಿ ಬಹಳಷ್ಟು ವಿಷಯಗಳನ್ನ ಈ ಬಗ್ಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಗೆ ಧನ್ಯವಾದ. ಥ್ಯಾಂಕ್ ಯು.